ಕರೂರ್ ಕಾಲ್ತುಳಿತದಲ್ಲಿ 41 ಮಂದಿ ಸಾವು ಪ್ರಕರಣ ಹೈಕೋರ್ಟ್ನ ಆದೇಶವನ್ನ ಪ್ರಶ್ನಿಸಿದಂತಹ ಟಿವಿಕೆ ಸುಪ್ರೀಂ ಅರ್ಜಿ ಸ್ವತಂತ್ರ ತನಿಖೆಗೆ ಕೋರಿ ಸುಪ್ರೀಂ ಕೋರ್ಟ್ಗೆ ಟಿವಿಕೆ ಅರ್ಜಿಯನ್ನು ಸಲ್ಲಿಕೆ. ಕರೂರ್ ಕಾಲ್ತುಳಿತದಲ್ಲಿ 41 ಮಂದಿ ಸಾವು ಪ್ರಕರಣ ಹೈಕೋರ್ಟ್ನ ಆದೇಶವನ್ನ ಪ್ರಶ್ನಿಸಿ ಟಿವಿಕೆ ಸುಪ್ರೀಂ ಅರ್ಜಿ ಸ್ವತಂತ್ರ ತನಿಖೆಗೆ ಕೋರಿ ಸುಪ್ರೀಂಗೆ ಅರ್ಜಿಯನ್ನ ಸಲ್ಲಿಸಿರುವಂತಹ ಟಿವಿಕೆ ಅರ್ಜಿಗೆ ಸಮ್ಮತಿಸಿದಂತಹ ಸುಪ್ರೀಂ ಕೋರ್ಟ್ ಅಕ್ಟೋಬರ್ 10ರಂದು ವಿಚಾರಣೆ ನಡೆಯುವುದಾಗಿ ಘೋಷಣೆ. ವಕೀಲ ಜಿಎಸ್ ಮಣಿ ಸುಪ್ರೀಂಗೆ ಅರ್ಜಿ ಸಲ್ಲಿಸಿದ್ದರು. ಎಸ್ ವೀಕ್ಷಕರೇ, 41 ಜನರ ಸಾವಾಗುತ್ತೆ. ಅದು ಕಾಲ್ತುಳಿತ ಪ್ರಕರಣದಲ್ಲಿ ವಿಜಯ್ ತಳಪತಿ ಅವರು ಟಿವಿಕೆ ಪಕ್ಷವನ್ನ ಕಟ್ಟಕ್ಕೆ, ಟಿವಿಕೆ ಪಕ್ಷವನ್ನ ಮುನ್ನಡೆಸಲಿಕ್ಕೆ ಹೋಗ್ತಾ ಇರುವಂತಹ, ಅವ್ರಿಗೆ ಚುನಾವಣೆ ಹತ್ರ ಬಂತು, ಆ ಒಂದು ಕಾರಣಕ್ಕಾಗಿ ಪಕ್ಷವನ್ನ ಕಟ್ಟಲಿಕ್ಕೆ ಹೋಗ್ತಾ ಇದ್ದಂತಹ ವಿಜಯ್ ತಳಪತಿ ಅವರ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಒಂದು ದರಿದ್ರವಾಗಿರುವಂತಹ ಘಟನೆ ನಡೀತು. ಏನಪ್ಪಾ ಅದು ಅಂತಂದ್ರೆ, ವಿಜಯ್ ತಳಪತಿಯನ್ನು ನೋಡ್ಲಿಕ್ಕೆ ಜನಸಾಗರ ತುಂಬಿಕೊಳ್ಳುತ್ತೆ. ಆ ಜನಸಾಗರದಲ್ಲಿ ಕೆಲವೊಂದಿಷ್ಟು ಜನಕ್ಕೆ ಉಸಿರಾಡಕ್ಕಾಗಲ್ಲ. ಇದಕ್ಕೆ ನೇರವಾಗಿ ತಳಪತಿ ಅವರೇ ಕಾರಣ ಅಂತ ಹೇಳಿ DMK ಮತ್ತು ಇನ್ನಿತರ ಪಕ್ಷದವರು ಹೇಳುತ್ತಾರೆ. ಯಾಕಂತಂದ್ರೆ ಅವರು 3 ಗಂಟೆ ಬರುವಂತವ್ರು 6 ಗಂಟೆ 7 ಗಂಟೆಗೆ ಬಂದ್ರೆ ಜನರು ತುಂಬೋದಿಲ್ವೇ? 10,000 ಪರ್ಮಿಷನ್ ಕೇಳಿದ್ದು 40,000 ಜನ ಬರ್ತಾರೆ. ಆ ಚಿಕ್ಕ ಪುಟಾಣಿ ಹಳ್ಳಿಯಲ್ಲಿ ಕಾಲ್ತುಳಿತ ಆಗದೆ ಇನ್ನೇನಾಗತ್ತೆ ಅಂತ ಹೇಳಿ ವಿರೋಧ ಪಕ್ಷದವರು ಮಾತನಾಡ್ತಾರೆ. 41 ಮಂದಿ ಸಾವನ್ನಪ್ತಾರೆ. ಕರೂರ್ ಕಾಲ್ತುಳಿತದಲ್ಲಿ 41 ಮಂದಿ ಸಾವಾಗತ್ತೆ. ವಿಜಯ್ ತಳಪತಿ ಅವರು ಆ ಕ್ಷಣಕ್ಕೆ ಅಲ್ಲಿ ಇರೋದಿಲ್ಲ, ಹೋಗ್ಬಿಡ್ತಾರೆ. ಆ ಒಂದು ವಿಮಾನವನ್ನ ಹತ್ತಿ ಚೆನ್ನೈಗೆ ಹೋಗುವಂತಹ ಕೆಲಸವನ್ನ ಅವರು ಮಾಡ್ತಾರೆ. ಅದಾದ ನಂತರ DMK ಅವರು ಹೇಳ್ತಾರೆ ಏನು ಅಂತಂದ್ರೆ, ಇದು ಬೇಕು ಅಂತ ಆಗಿರುವಂತಹ, ಅಂದ್ರೆ ವಿರೋಧ ಪಕ್ಷದವರು ಮಾಡಿರುವಂತಹ ಕೃತ್ಯ ಇದು ಅಂತ ಹೇಳ್ತಾರೆ. ನಿಜವೋ ಸುಳ್ಳೋ ನನಗೆ ಗೊತ್ತಿಲ್ಲ. ಅಂದ್ರೆ ಕರೂರ್ ಕಾಲ್ತುಳಿತ ಪ್ರಕರಣದಲ್ಲಿ 41 ಮಂದಿ ಸಾವಿನ ಪ್ರಕರಣ ಏನಿದೆ, ಹೈಕೋರ್ಟ್ನ ಆದೇಶವನ್ನ ಪ್ರಶ್ನೆ ಮಾಡಿ ಟಿವಿಕೆ ಸುಪ್ರೀಂ ಕೋರ್ಟ್ ಅರ್ಜಿಯನ್ನ ಸಲ್ಲಿಸಿದೆ. ಸ್ವತಂತ್ರ ತನಿಖೆಗೆ ಕೋರಿ ಟಿವಿಕೆ ಈ ರೀತಿಯಾಗಿ ಅರ್ಜಿಯನ್ನ ಸಲ್ಲಿಸಿರುವಂಥದ್ದು. ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಿರುವಂತಹ DMK ಈ ಒಂದು ಪಕ್ಷ ಸ್ವತಂತ್ರ ತನಿಖೆಯನ್ನು ಕೋರಿ ಸುಪ್ರೀಂ ಕೋರ್ಟ್ಗೆ ಟಿವಿಕೆ ಅರ್ಜಿಯನ್ನು ಸಲ್ಲಿಸಿದೆ. ಟಿವಿಕೆ ಅರ್ಜಿಗೆ ಸಮ್ಮತಿಸಿದಂತಹ ಸುಪ್ರೀಂ ಕೋರ್ಟ್ ಅಕ್ಟೋಬರ್ 10ರಂದು ವಿಚಾರಣೆ ನಡೆಸುವುದಾಗಿ ಘೋಷಣೆಯನ್ನ ನೀಡಿದ್ದು, ವಕೀಲ JS ಮಣಿ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ನೋಡಬೇಕು ಅಕ್ಟೋಬರ್ 10ನೇ ತಾರೀಕು ಅಂದ್ರೆ 28 ನಾಡಿದ್ದು ನೋಡ್ಬೇಕು ಅದು ಏನಾಗುತ್ತೆ, ಯಾವ ರೀತಿಯಾಗಿ ತನಿಖೆ ಮಾಡಿ ಅಂತ ಹೇಳ್ತಾರೆ ಅನ್ನೋದೆಲ್ಲ ಕಾದು ನೋಡಬೇಕಾಗಿರುವಂಥದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.